ಆತ್ಮೀಯರೇ 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 ಎಲ್ರಿಗೂ ಸ್ವಾಗತ. ನಾನು ದಿವಾಕರ ಕೆ ಅಂತ. ನಾನು ಒಂದು ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ನಾವು ನಮ್ಮದೇ ಆದಂತಹ ಒಂದು ಭಾರತದ ಪ್ರಜೆಗಳಾದ ನಾವು ನಮ್ಮದೇ ಆದಂತಹ ಒಂದು ಸಂಪ್ರದಾಯ, ನಮ್ಮದೇ ಆದಂತಹ ಒಂದು ಇತಿಹಾಸ, ನಮ್ಮದೇ ಆದಂತಹ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ನಮ್ಮಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ ಮತ್ತು ನಮ್ಮ ಒಂದು ಪುರಾತನವಾದಂತಹ ಒಂದು ಸಂಸ್ಕೃತಿ, ಇತಿಹಾಸ ಇವೆಲ್ಲವನ್ನು ನಾವು ಓದ್ಕೊಂಡು ತಿಳ್ಕೊಂಡು ಬಂದಿರುವಂತಹ ಒಂದು ಕಾಲಘಟ್ಟ. ಆತ್ಮೀಯರೇ, ನನಗೆ ಒಂದು ಅನ್ನಿಸ್ತಾ ಇತ್ತು, ಯಾವಾಗಲೂ ಒಂದು ತುಡಿತ ಅನ್ನುವಂಥದ್ದಿತ್ತು. ನಮ್ಮ ಬಾಲ್ಯ ಜೀವನದಲ್ಲಿ ನಾವು ಶಾಲಾ ಕಾಲೇಜಿನಲ್ಲಿ ಇದ್ದಂತಹ ಸಂದರ್ಭಗಳಲ್ಲೆಲ್ಲ ನಾವು ಏನು ಅಂದ್ರೆ ಶಾಲೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಹಾಭಾರತ, ರಾಮಾಯಣ ಮತ್ತು ಮೊಹಮ್ಮದ್ ಪೈಗಂಬರ್ ಬಗ್ಗೆ, ಯೇಸು ಕ್ರಿಸ್ತ ಈ ರೀತಿಯಲ್ಲಿ ಇವರ ಹೆಚ್ಚು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ. ಇವುಗಳನ್ನ ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇತ್ತು, ಅವಾಗ ರಾಮಾಯಣವನ್ನು ಓದುವಾಗ, ಮಹಾಭಾರತವನ್ನು ಓದುವಂತಹ ಸಂದರ್ಭದಲ್ಲೆಲ್ಲ ಹೌದು, ನಮಗೊಂದು ಈ ತರದ ಒಂದು ವಿಚಾರಧಾರೆಗಳು ಬೇಕು ಅನ್ನುವಂಥದ್ದು ನಮ್ಗೆ ಅನ್ನಿಸ್ತಾ ಇತ್ತು. ಬಾಲ್ಯದ ದಿನಗಳಾಗಿರೋದ್ರಿಂದಾಗಿ ಸಾಕಷ್ಟು ವಿಚಾರಗಳನ್ನ ನಾವು ಆಗ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆವಾಗ ಇನ್ನು ಚಿಕ್ಕ ವಯಸ್ಸಾಗಿರೋದ್ರಿಂದಾಗಿ ಈ ಭಾರತದ ಪರಿಕಲ್ಪನೆಯ ಬಗ್ಗೆ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಆದ್ರೆ ದಿನ ಕಳೆದಂತೆ ನಮಗೆ ಒಂದು ಹೊಸ 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 ಆವಿಷ್ಕಾರಗಳು ನಮಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತಾ ಹೋಯ್ತು. ಸ್ನೇಹಿತರೆ, ನಮಗೆ ಬಂದಂತಹ ಈ ಕಾಲಘಟ್ಟದ ಇತಿಹಾಸವನ್ನು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು ನಾವು ಅರ್ಥೈಸಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಈಗಿನ ಯುವ ಜನಾಂಗಕ್ಕೆ ಮತ್ತು ನಾಗರಿಕರಲ್ಲಿ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ನೋಡಿ, ನಮ್ಮಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಬೇರೆ ಬೇರೆಯ ಒಂದು ಸಂಸ್ಕೃತಿ ಇದೆ, ವೈವಿಧ್ಯತೆಯ ಹಿನ್ನೆಲೆ ಇದೆ. ಇವೆಲ್ಲವನ್ನು ನಾವು ಇಟ್ಕೊಂಡು ಬದುಕ್ತಾ ಇದ್ದೇವೆ ಮತ್ತು ಅದು ಬಹಳ ಮುಖ್ಯವೂ ಆಗಿದೆ ಅನ್ನುವಂಥದ್ದು. ಹೀಗಿರುವಾಗ ಭಾರತ ಅನ್ನುವಂತಹ ಒಂದು ಶಕ್ತಿಯನ್ನ ಕಟ್ಟಿ, ಒಂದು ಭಾರತದ ಶಕ್ತಿಯನ್ನ ತುಂಬಬೇಕು ಅಂತ ಆದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಸಾಂಸ್ಕೃತಿಕವಾದಂತಹ ಸಾಂಪ್ರದಾಯಿಕ ಹಿನ್ನೆಲೆಯನ್ನ ಇಟ್ಟುಕೊಂಡು ನಾವು ಅದನ್ನ ನೋಡ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಬದುಕಿನುದ್ದಕ್ಕೂ ನಾವು ಅನೇಕ ಜಂಜಾಟಗಳನ್ನ, ಅನೇಕ ಸವಾಲುಗಳನ್ನ, ಅನೇಕ ರೀತಿಯ ಜೀವನದ ಮಾರ್ಗಗಳನ್ನ ಅನುಭವಿಸಿಕೊಂಡು ಬಂದಿರುವಂಥದ್ದು ನಾವಿದೆ. ಆದರೆ ಈ ಒಂದು ಸಂದರ್ಭವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಸಂದರ್ಭ ಈಗ ಒದಗಿ ಬಂದಿದೆ. ನಾವು ಮಹಾಭಾರತವನ್ನು ಓದಿದ್ದೇವೆ, ರಾಮಾಯಣವನ್ನು ಓದಿದ್ದೇವೆ ಮತ್ತು ಬೇರೆ ಬೇರೆ ವಿಚಾರಗಳೆಲ್ಲವನ್ನು ತಿಳ್ಕೊಂಡಿದ್ದೇವೆ. ಅದು ಬಹಳ ಮುಖ್ಯವೂ ಹೌದು, ಇಲ್ಲ ಅಂತ ಅಲ್ಲ. ಅದರ ಹಿನ್ನೆಲೆಯಲ್ಲಿ ಅವುಗಳನ್ನ ಓದಿ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭಗಳಲ್ಲಿಯೇ ನಾವು ಈ ತರದ ಒಂದು ಸಂವಿಧಾನ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಚರ್ಚೆ ಮಾಡಲೇಬೇಕಾದದ್ದು ಅನಿವಾರ್ಯ ಆಗಿದೆ. ಕಾರಣ, ನಮ್ಮಲ್ಲಿ ನನಗೆ ಅನೇಕ ಪ್ರಶ್ನೆಗಳು ಆಗಾಗ ಹುಟ್ಟಿಕೊಳ್ತಾ ಇರ್ತದೆ. ಏನಿದು, ಈ ದೇಶದಲ್ಲಿ ಹೀಗೆಲ್ಲ ಒಂದು ವಿಚಾರಗಳಿದೆ ಮತ್ತು ಒಂದು ಕೋಮುವಾದ ಅಥವಾ ಜಾತಿವಾದ ಅಥವಾ ಬೇರೆ ಬೇರೆ ಸೃಷ್ಟಿಗಳೆಲ್ಲ ಆಗ್ತಾ ಇದೆ, ಅಥವಾ ಆರ್ಥಿಕತೆಯ ಬಗ್ಗೆ, ರಾಜಕೀಯ ಬಗ್ಗೆ, ಸಾಂಸ್ಕೃತಿಕವಾಗಿ ಈ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಏನು ಆಗ್ತಾ ಇದೆ ನಮ್ಮ ದೇಶದಲ್ಲಿ, ಏನೆಲ್ಲ ನಡೀತಾ ಇದೆ, ನಾವು ಯಾವುದರಲ್ಲಿ ಕಟ್ಟಿ ಬಿದ್ದಿದ್ದೇವೆ ಅನ್ನುವಂಥದ್ದು ಒಂದು ನಮ್ಮಲ್ಲಿ ಒಂದು ತುಡಿತ ಅನ್ನುವಂಥದ್ದು ಸೃಷ್ಟಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಈ ಸೃಷ್ಟಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮಗೆ ಸಂವಿಧಾನದ ಬಗ್ಗೆ ನಮಗೆ ಒಂದು ವಿಚಾರ ಅರ್ಥ ಆಗಿದೆಯಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಪ್ರಶ್ನೆಯಾಗಿ ಬರ್ತದೆ. ನಾವು ಹಿಂದೆಲ್ಲ ಬೇರೆ ಬೇರೆ ಪುರಾಣ ಪುಣ್ಯ ಕಥೆಗಳು, ಅದಕ್ಕೆ ಆದಂತಹ ಒಂದು ಜೀವ ಇದೆ, ಮತ್ತೆ ಅದರದೇ ಆದಂತಹ ಒಂದು ಅದರಲ್ಲಿ ಶಕ್ತಿ ಇದೆ, ಮತ್ತೆ ಅವು ನಮ್ಮನ್ನ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ನಮಗೆ ತಿದ್ದಿ ಹೇಳ್ತವೆ. ಇವೆಲ್ಲವೂ ಬಹಳ ಮುಖ್ಯವಾದದ್ದು. ನನಗೆ
ರಾಮನ ಬಗ್ಗೆ ಓದುವಾಗ, ಕೃಷ್ಣನ ಬಗ್ಗೆ ಓದುವಾಗ, ಅಥವಾ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಓದುವಂತ ಸಂದರ್ಭದಲ್ಲಿ, ಮತ್ತು ಯೇಸು ಕ್ರಿಸ್ತನ, ಹೀಗೆಲ್ಲ ಧಾರ್ಮಿಕ ಗ್ರಂಥಗಳನ್ನೆಲ್ಲ ಓದುವಂತಹ ಸಂದರ್ಭದಲ್ಲೆಲ್ಲ ಒಂದು ಹೊಸ ಹೊಸ ಅನ್ವೇಷಣೆಗಳು ಮತ್ತು ಹೊಸ ಹೊಸ ಒಂದು ಆಲೋಚನೆಗಳು ಹುಟ್ಟುಕೊಳ್ತಾ ಇರುವಂತದ್ದನ್ನು ನಾವು ಗಮನಿಸ್ತೀವಿ. ಆದ್ರೆ ಈ ಎಲ್ಲ ಧರ್ಮ ಗ್ರಂಥಗಳನ್ನೆಲ್ಲ ಓದಿದಂತಹ ನಂತರದಲ್ಲಿ ನಮಗೆ ಕೊನೆಯಲ್ಲಿ ಒಂದು ನಮ್ಮ ಇಡೀ ಜೀವನಕ್ಕೆ ಬೇಕಾಗಿದ್ದದ್ದು ಒಂದು ಇದೆ ಅನ್ನುವಂಥದ್ದನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಬಹುಶಃ ಅದು ಭಾರತದ ಸಂವಿಧಾನ ಅನ್ನುವಂಥದ್ದನ್ನ ನಾವು ಅಂದ್ಕೊಳ್ಳುವಂಥದ್ದು. ನಾನು ಈ ಸಂಚಿಕೆಯನ್ನ ಸಂವಿಧಾನ ಮಾತುಕತೆ ಸಂಚಿಕೆ 1 ಅನ್ನುವಂತಹ ಒಂದು ಪ್ರಸ್ತಾಪದಡಿಯಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನನಗೆ ತುಂಬಾ ಇದ್ರ ಬಗ್ಗೆ ಕಾಡ್ತಾ ಇರ್ತಾ ಇತ್ತು. ಅಂದ್ರೆ ನಾವು ಸಂವಿಧಾನವನ್ನ ಓದ್ಬೇಕು, ಸಂವಿಧಾನವನ್ನ ತಿಳ್ಕೊಳ್ಬೇಕು, ಇದರ ಏನು ಆಶಯಗಳಿದೆ ಆ ಆಶಯಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಬಹಳ ಮುಖ್ಯವಾಗಿ ಹೋಗ್ಬೇಕಾಗುತ್ತೆ ಅನ್ನುವಂಥದ್ದು. ಆದ್ಮೇಲೆ ಅಥವಾ ಈ ಒಂದು ಸಂದರ್ಭದಲ್ಲಿ ನಾನು ಭಾರತದ ಸಂವಿಧಾನದ ವಿಚಾರವನ್ನ ನೋಡ್ತಾ ಇದ್ದಾಗ, ಸಂವಿಧಾನದವನ್ನ ನಾವು ಓದ್ತಾ ಇದ್ರೆ ಬಹುಶಃ ಅದರಲ್ಲಿ ಇರುವಂತಹ ನಮಗೆ ವಿಚಾರಗಳು ನಮಗೆ ಅರ್ಥ ಆಗೋದಿಲ್ಲ. ಈ ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿ ಮಾಡಿದಂಥವ್ರು ಇದ್ದಾರೆ. ಅದು ನಮಗೆ ಬಹುಶಃ BR ಅಂಬೇಡ್ಕರ್ ಅಂತವರ ಹೆಸರು ನಮಗೆ ಮೊದಲ ಸಾಲಿನಲ್ಲಿ ನಿಂತ್ಕೊಳ್ತದೆ. ಅನೇಕ ಮಹನೀಯರಿದ್ದಾರೆ, ಗಣ್ಯರಿದ್ದಾರೆ. ಅದನ್ನ ಕಟ್ಟಿ ಆ ಒಂದು ಕರಡು ರಚನೆಯನ್ನ ಮಾಡಿದಂಥವ್ರು ಬಹಳ ಜನ ಇದ್ದಾರೆ. ಹಾಗಾದ್ರೆ ಇದನ್ನು ಯಾಕೆ ರಚನೆ ಮಾಡಬೇಕಾಯ್ತು, ಅಥವಾ ಏನು ಈ ತರದ್ ಯಾಕೆ ನಮ್ಗೆ ಬೇಕು ನಮ್ಮ ದೇಶಕ್ಕೆ, ಈ ತರದ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾದಂತ ಪರಿಸ್ಥಿತಿ. ನಮಗೆ ಬಹಳ ಒಂದೊಂದು ಸಾರಿ ಪ್ರಶ್ನೆಗಳು ಬರ್ತಾ ಇರ್ತದೆ. ಧಾರ್ಮಿಕ ಹಿನ್ನೆಲೆಯಲ್ಲಿ ಆಲೋಚನೆಯನ್ನು ಮಾಡುವಂತಹ ಸಂದರ್ಭದಲ್ಲೆಲ್ಲ ಸಾಕಷ್ಟು ಪ್ರಶ್ನೆಗಳು ನಮಗೆ ಬರ್ತಾ ಇರ್ತದೆ. ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನಾವು ಇರ್ತೇವೆ, ಅದು ಹಿಂದೂ ಅಂತನೋ, ಮುಸಲ್ಮಾನ ಅಂತನೋ, ಕ್ರೈಸ್ತ ಅಂತನೋ, ಅಥವಾ ಬೇರೆ ಬೇರೆ ಆ ಒಂದು ಅದರದೇ ಆದಂತಹ ಒಂದು ನಿಲುವುಗಳಿದ್ದಾವೆ, ಅದರದೇ ಆದಂತಹ ಆಚರಣೆಗಳಿದ್ದಾವೆ, ಅದರದೇ ಆದಂತಹ ಉಪಾಸನೆಗಳಿದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚು ಚರ್ಚೆಯನ್ನ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ವೈಯಕ್ತಿಕವಾದಂತಹ ಸ್ವಾತಂತ್ರ್ಯವನ್ನ ಸಂವಿಧಾನವೇ ಕೊಟ್ಬಿಟ್ಟಿದೆ. ಹಾಗಾಗಿ ಆ ನೆಲೆಗಟ್ಟಿನಲ್ಲಿ ಹೆಚ್ಚು ಚರ್ಚೆ ಮಾಡ್ತಾ ಮಾಡ್ತಾ ಹೋಗುವುದಾದ್ರೂ ಕೂಡ ಯಾಕೆ ಬೇಕು, ಹೇಗೆ ಅನ್ನುವಂಥದ್ದು, ಇವೆಲ್ಲವನ್ನ ಮೀರಿ ಇದ್ದಂತಹ ಒಂದು ಆಶಯದ ಹಿನ್ನೆಲೆಯಲ್ಲಿ ಇರುವಂತದ್ದು ಸಂವಿಧಾನವೇ. ಈ ಸಂವಿಧಾನವೇ ಒಂದರದ ಮೇಲ್ಪಂಕ್ತಿಯಲ್ಲಿ ನಿಂತ್ಕೊಳ್ತದೆ ಇವತ್ತು ಅನ್ನುವಂಥದ್ದನ್ನ ನಾವು ಎಲ್ಲರೂ ಒಪ್ಪಲೇಬೇಕಾದಂತಹ ವಿಚಾರ. ನೋಡಿ, ನಿಮ್ಗೆ ಯಾವುದೇ ಸಂಘರ್ಷಗಳಿರ್ಲಿ, ಅದು ಧಾರ್ಮಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅಥವಾ ಬೇರೆ ಬೇರೆ ದೃಷ್ಟಿಕೋನಗಳಲ್ಲೆಲ್ಲ ನೀವು ನೋಡಿದಾಗ ಮತ್ತೆ ನಾವು ಎಲ್ಲಿ ಬಂತು ನಿಲ್ತೇವೆ ಅಂತಂದ್ರೆ ನಾವು ಸಂವಿಧಾನದ ಕಾನೂನಿನ ಚೌಕಟ್ಟಿನ ಒಳಗಡೆನೆ ಬಂದು ನಿಂತ್ಕೊಳ್ಬೇಕಾಗ್ತದೆ. ಅದಕ್ಕೆ ಪರಿಹಾರ ಕೊಡಬೇಕು ಅಂದ್ರೆ ಸಂವಿಧಾನದ ಚೌಕಟ್ಟಿಗೆ ಬರಬೇಕು, ಬಿಟ್ರೆ ಅಥವಾ ಅದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ. ನೋಡಿ, ನೀವು ಧಾರ್ಮಿಕ ವಿಚಾರಗಳನ್ನ ತೆಗೆದುಕೊಂಡು ಯಾವುದೇ ಒಂದು ವಿವಾದಗಳು ಹುಟ್ಟುಕೊಂಡಾಗ ಮತ್ತೆ ನಾವು ಎಲ್ಲಿಗೆ ಬರಬೇಕಾಗ್ತದೆ, ಅಥವಾ ಜಾತಿ ಸಮಸ್ಯೆಗಳನ್ನ ತಂದುಕೊಂಡ್ರೆ ಎಲ್ಲಿಗೆ ಬರಬೇಕಾಗುತ್ತೆ, ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ವಿಚಾರಗಳನ್ನ ಇಟ್ಕೊಂಡು ಅದನ್ನ ಬಗೆಹರಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲೆಲ್ಲ ಈ ನೆಲ, ಜಲ, ನಾಡು, ನುಡಿ ಅಥವಾ ದೇಶ ಅಥವಾ ದೇಶ ಪ್ರೇಮ ಹೀಗೆ ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಯಾವುದೋ ಒಂದು ವಿವಾದಾತ್ಮಕವಾದಂತಹ ವಿಚಾರಗಳು ಬಂದಾಗ ಮತ್ತೆ ನಾವು ಎಲ್ಲಿಗೆ ಬರ್ಬೇಕಾಗ್ತದೆ ಅಂತಂದ್ರೆ ನೇರವಾಗಿ ಮತ್ತೆ ಸಂವಿಧಾನದ ಅಡಿಯಲ್ಲಿಯೇ ನಾವು ಅದನ್ನ ಚರ್ಚೆ ಮಾಡ್ಬೇಕಾಗ್ತದೆ, ಅದರ ಕಾನೂನುಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಮತ್ತು ಇದು ಹೇಗೆ ಏನು ಅನ್ನುವಂಥದ್ದನ್ನೆಲ್ಲ ನಾವು ಆಚಾರ ವಿಚಾರ ಇವೆಲ್ಲವನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಸ್ನೇಹಿತರೆ, ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ಬಹಳ ಚಿಕ್ಕದಾಗಿ ಒಂದು ವಿಚಾರವನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಸಂವಿಧಾನವನ್ನ ಓದುವಂತಹ ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು ಅಂತ. ಅದು ಶಾಲಾ ಕಾಲೇಜಿನ ದಿನಗಳಲ್ಲಿ ಪ್ರಾರಂಭ ಇದೆ, ಇಲ್ಲ ಅಂತಲ್ಲ. ಸಂವಿಧಾನದ ಬಗ್ಗೆ ಆಶಯಗಳು ಅನ್ನುವಂಥದ್ದನ್ನ ಇಟ್ಟುಕೊಂಡು ಶಾಲಾ ಕಾಲೇಜಿನಲ್ಲಿ ನಾವು ಅದನ್ನ ಇವಾಗ ಪ್ರಾರಂಭ ಮಾಡಿದ್ದೇವೆ, ಇಲ್ಲ ಅಂತಲ್ಲ. ಆದ್ರೆ ಮೂಲ ಆಶಯ ಮತ್ತು ಮಗುವಿನ ಬದುಕಿಗೆ ಅಥವಾ ಭಾರತೀಯ ಪ್ರಜೆಗಳ ಬದುಕಿಗೆ ಅದು ಆಗ್ತಾ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಶಾಲಾ ಕಾಲೇಜು ದಿನಗಳಿಂದಲೇ ಈ ಒಂದು
ಪರಂಪರೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಇಟ್ಟುಕೊಂಡು ನಮ್ಮದೇ ಆದಂತಹ ದೇಶದ ಸಹಬಾಳ್ವೆ ಇರ್ಬೋದು, ಅಥವಾ ಒಂದು ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ, ಈ ತರದನ್ನ ಇಟ್ಟುಕೊಂಡು ನಮ್ಮಲ್ಲಿ ಹೆಚ್ಚು ಅದು ಬರ್ತಾ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು ಶಾಲಾ ಕಾಲೇಜು ದಿನಗಳಲ್ಲಿ. ಬಹುಶಃ ಶಾಲಾ ಕಾಲೇಜು ದಿನಗಳಲ್ಲಿಯೇ ಈ ಸಂವಿಧಾನದ ಬಗ್ಗೆ ಸಾಕಷ್ಟು ರೀತಿಯ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಚರ್ಚೆ ಮಾಡುವಂಥದ್ದು ತುಂಬಾ ಮುಖ್ಯವಾದದ್ದು. ಮಕ್ಕಳಿಗೆ ಅಲ್ಲಿ ನಾವು ಅದರ ಬಗ್ಗೆ ಅರಿವನ್ನ ಮೂಡಿಸುವಂತದ್ದಾಗಬೇಕು ಅಂತ. ಮಕ್ಕಳಿಗೆ ಅರಿವನ್ನ ಮೂಡಿಸುವುದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂತಹ ಅವರ ಯಾಕೆ ಇದನ್ನು ಓದಬೇಕಾಗಿದೆ, ನಾವು ಏನನ್ನ ನೋಡ್ತಾ ಇದ್ದೀವಿ ಸಂವಿಧಾನದಲ್ಲಿ. ಈಗ ರಾಮಾಯಣ, ಮಹಾಭಾರತ ಅಥವಾ ಬೈಬಲ್ ಇರ್ಬೋದು, ಅಥವಾ ಏನು ಬೇರೆ ಬೇರೆ ಧರ್ಮ ಗ್ರಂಥಗಳು ಏನಿದಾವೆ, ಅವೆಲ್ಲವನ್ನ ನಾವು ಓದುವ ಹಾಗೇನೆ ಅವುಗಳನ್ನು ಓದುವುದರ ಜೊತೆಯಲ್ಲಿ ಈ ಸಂವಿಧಾನಕ್ಕೂ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾದಂತಹ ವಿಚಾರ ಇದೆ. ನೋಡಿ, ಮಗುವಾಗಿದ್ದಾಗ ಅಥವಾ ಶಾಲಾ ಕಾಲೇಜು ದಿನಗಳಲ್ಲಿ ಅಥವಾ ಅಲ್ಲಿ ಹೆಚ್ಚು ಕಲಿತರೆ ಬಹುಶಃ ಅಲ್ಲಿ ಹೆಚ್ಚು ನಾವು ಅವರನ್ನ ನಾಗರಿಕರನ್ನಾಗಿ ಅಥವಾ ಅವರನ್ನ ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಸ್ವಲ್ಪ ಅದರಲ್ಲಿ ಹೆಚ್ಚು ತೊಡಗಿಸಿಕೊಂಡಾಗ ಮಾತ್ರ ಈಗ ನಾಗರಿಕರಾದ ಮೇಲೆ ಅದರ ಬಗ್ಗೆ ಸ್ವಲ್ಪ ಒಳ್ಳೆಯ ಒಂದು ವಿಚಾರಗಳು ಗೊತ್ತಿರ್ತದೆ ಅನ್ನುವಂಥದ್ದು. ಇಲ್ಲದೇ ಇದ್ರೆ ನಮ್ಮ ಈ ಒಂದು ಅಸಮಾನತೆಯ ದೃಷ್ಟಿಕೋನ, ಒಂದು ರೀತಿಯಲ್ಲಿ ಬೇಜಾರದ ದೃಷ್ಟಿಕೋನ ಏನಿರ್ತದಲ್ಲ, ಒಬ್ಬರ ಮೇಲೆ ಇನ್ನೊಬ್ರು ಹೊರಿಸುವಂಥದ್ದು, ಮತ್ತೊಬ್ರು ಗೂಬೆ ಕೂರಿಸುವಂಥದ್ದು, ಮತ್ತೊಬ್ರು ಅವರ ಮೇಲೆ ಅವಹೇಳನ ಮಾಡುವಂಥದ್ದು, ಒಂದು ಧರ್ಮ ಇನ್ನೊಂದು ಧರ್ಮ ಮತ್ತೊಂದು ಧರ್ಮ, ಹೀಗೆಲ್ಲ ಅವಹೇಳನ ಮಾಡುವಂತಹ ಪ್ರಕ್ರಿಯೆಗಳು, ಮತ್ತು ನಮ್ಮದೇ ಧರ್ಮ ಶ್ರೇಷ್ಠ ಅನ್ನುವಂಥದ್ದು, ಇನ್ನೊಂದು ಧರ್ಮ ಅವ್ರನ್ನ ನಿಂದನೆ ಮಾಡುವಂಥದ್ದು, ಅಥವಾ ಈ ದೇಶದಿಂದ ಓಡಿಸಬೇಕು ಅನ್ನುವಂಥದ್ದು, ಈ ತರದ ಒಂದು ವಿಚಾರಗಳೆಲ್ಲವೂ ನಮ್ಮಲ್ಲಿ ಸಾಕಷ್ಟು ಘರ್ಷಣೆಗಳನ್ನ ಉಂಟು ಮಾಡ್ತದೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಾವು ಅಲ್ಲಿ ಸರಿಯಾಗಿ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳದೇ ಇರುವಂತದ್ದು ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಯಾವುದೋ ಒಂದು ಧರ್ಮ ಗ್ರಂಥದ ಜೊತೆಗೆ ಹೋಗ್ತಾ 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 ಸಂವಿಧಾನದ ಆಶಯಗಳನ್ನ ಬಿಟ್ಟುಬಿಟ್ಟಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಇದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಧರ್ಮ ಗ್ರಂಥಗಳನ್ನು ಓದದೇ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಇವೆಲ್ಲವುಗಳನ್ನ ನಾವು ಓದ್ಕೊಂಡು ಅದರ ಅರ್ಥವನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ನಮಗೆ ಭಾರತದ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಂತ, ಭಾರತದ ಪ್ರಜೆಗಳಾದ ನಾವು ಅಥವಾ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ, ಬಹಳ ಅದ್ಭುತವಾದ ಪದ, ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ಅವರ ವಿಚಾರ ಲಹರಿಯನ್ನ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಅವರವರಿಗೆ ಆದಂತಹ ಆಚರಣೆಯ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದೆ. ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದು ಅಂಬೇಡ್ಕರ್ ಅವರು ಮಾತ್ರ ಹೇಳಿದ ಮಾತಲ್ಲ. ಇದು ಇವತ್ತು ನಾವಿರುವ 130 ಕೋಟಿ ಜನಸಂಖ್ಯೆ ಏನಿದೆ, ಈ 130 ಕೋಟಿ ಜನಸಂಖ್ಯೆಗೂ ಕೂಡ ಇದು ನಾವೆಲ್ಲರೂ ಅನ್ನುವಂಥ ಮಾತಿಲ್ಲಿ ಬರ್ತದೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಪ್ರಸ್ತಾವನೆ ಏನಿದೆ ಅಥವಾ ಪ್ರಿಯಂಬಲ್ ಏನಿದೆ, ಈ ವಿಚಾರಗಳು ನಮ್ಮನ್ನ ಬಡಿದೆಬ್ಬಿಸ್ತದೆ ಅಂತಂದ್ರೆ ರೊಚ್ಚಿಗೆಲ್ಸದಂತಲ್ಲ. ಬಡಿದೆಬ್ಬಿಸೋದು ಅಂತಂದ್ರೆ ನಮ್ಮನ್ನ ಒಂದು ರೀತಿಯಲ್ಲಿ ಇಡೀ ದೇಶದ ಪ್ರಜೆಯನ್ನಾಗಿ ನಿರ್ಮಾಣ ಮಾಡುವಲ್ಲಿ ನಾವು ಇಷ್ಟು ಪ್ರಿಯಂಬಲ್ ಅನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಸಂವಿಧಾನದ ಮೂಲ ಆಶಯವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇದ್ರೆ ಬಹುಶಃ ನಮ್ಮ ಏನು ಒಂದು
ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗ್ಲಿ ಅಥವಾ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕಾಗ್ಲಿ ಸಾಧ್ಯ ಇಲ್ಲ. ಬಹುಶಃ ನನಗೆ ಅನ್ಸೋದು ಒಂದು ಬೇಜಾರದ ಸಂಗತಿ ಅಂತ ಅಂದ್ರೆ, ನಾವು ಇವತ್ತು ವಿದ್ಯಾವಂತ ಸಮಾಜ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವು ವಿದ್ಯಾವಂತರಾಗಿದ್ದೇವೆ, ನಾವು ಬುದ್ಧಿವಂತರಾಗಿದ್ದೇವೆ, ಅಥವಾ ನಾವೇನನ್ನೂ ತಿಳ್ಕೊಂಡಿದ್ದೇವೆ ಅನ್ನುವಂಥವರ ಒಂದು ಮನಸ್ಸಿನಲ್ಲಿ ಏನೇನೋ ಇದೆ ಏನೋ, ಯಾವುದೋ ಕಲ್ಮಶಗಳಿದೆ ಏನೋ, ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಾವು ಪಣ ತೊಡ್ತಾ ಇದ್ದೇವೋ ಇಲ್ಲವೋ ಅನ್ನುವಂತಹ ಒಂದು ವಿಚಾರ ನನ್ನಲ್ಲಿ ಯಾವಾಗಲೂ ಕಾಡ್ತಾ ಇರ್ತದೆ. ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಂದ್ರೆ ಏನು? ನಾವು ಉತ್ತಮರಾಗಿರ್ಬೇಕಲ್ವಾ? ನಾವು ಉತ್ತಮರಾಗಿದ್ರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದು. ನನಗೆ ವಿದ್ಯಾರ್ಥಿ ಮಿತ್ರರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸರ್, ನಮಗೆ ಈ ಒಂದು ಜಾತಿ, ಮತ, ಧರ್ಮ ಇದು ಹೇಗೆ ಇದನ್ನ ಹೋಗಲಾಡಿಸೋದು, ಅಥವಾ ಇದನ್ನ ಹೇಗೆ ನಾವು ಇದರಿಂದ ಪಾರಾಗೋದು? ನಾನು ಯಾವುದೋ ಒಂದು ಭಾಷಣವನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಒಬ್ರು ಮಿತ್ರರು. ಏನು ಅಂದ್ರೆ, ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾರತೀಯ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿರುವಂತಹ ಭಯೋತ್ಪಾದಕರನ್ನಾದ್ರೂ ಓಡಿಸಬಹುದು, ನಕ್ಸಲರನ್ನಾದ್ರೂ ಬೇಕಾದ್ರೆ ನಾವು 130 ಜನಕೋಟಿಗೆ ಅದೇನು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು. ಅಥವಾ ಬೇರೆ ಏನೋ ಕಡಲ್ಗಳ್ಳರು ಅಥವಾ ಬೇರೆ ಬೇರೆಯವರು ಏನಿದೆ ಅವ್ರನ್ನ ಮಟ್ಟ ಹಾಕ್ಬೋದು, ಅದೇನು ದೊಡ್ಡ ಇಶ್ಯೂಸ್ ಅಲ್ಲ ಅಂತ. ಅಂದ್ರೆ ನಮ್ಮೊಳಗೆ ಮನುಷ್ಯತ್ವ ಅನ್ನುವಂಥದ್ದು ಇಲ್ಲದೆ ಆ ಮನುಷ್ಯತ್ವದ ದಾರಿಯನ್ನ ಬಿಟ್ಟು ನಮ್ಮ ಮನುಷ್ಯತ್ವವನ್ನ ಕಳೆದುಕೊಂಡು ನಮ್ಮಲ್ಲಿಯೇ ವಿಷಬೀಜ ಬಿತ್ತುವಂತಹ ರಾಕ್ಷಸ ಸಮಾಜವನ್ನ ನಾವೇನಂತ ಕರೆಯೋಣ? ಈ ರಾಕ್ಷಸ ಸಮಾಜದಲ್ಲಿ ಇರುವಂತಹ ಕೆಲವೊಂದು ವಿಚಾರಗಳನ್ನ ಬಿತ್ತುತ್ತಾ ಇದ್ದೇವಲ್ಲ ನಾವು ಈಗ, ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಆ ರಾಜಕೀಯದ ಹೆಸರಿನಲ್ಲಿ. ಇಲ್ಲೆಲ್ಲ ಎಷ್ಟು ಚಂದ ಇರ್ತದೆ. ಆರ್ಥಿಕವಾದಂತಹ, ಸಾಮಾಜಿಕವಾದಂತಹ ನ್ಯಾಯವನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಿಯಾಂಬಲಲ್ಲಿದೆ. ಮತ್ತೆ ನಮ್ಮ ಮಾತುಕತೆಗಳು ಹೇಗಿದಾವೆ, ನಮ್ಮ ವಿಚಾರ ಹೇಗಿರ್ತದೆ, ನಮ್ಮ ಅಭಿವ್ಯಕ್ತಿ ಅಂತದ್ದಾಗಿರ್ಬೇಕು, ನಾವು ಮಾತನಾಡುವಂತಹ ಶೈಲಿ ಹೇಗಿರ್ತದೆ. ಸೊ ಭಾರತೀಯ ಸಂಸ್ಕೃತಿಯಲ್ಲಿ ಇದೇನಾ ಅನ್ನುವಂಥದ್ದು ನಮಗೆ ಪ್ರಶ್ನೆಯನ್ನ ಮೂಡಿಸ್ತಾ ಇರ್ತದೆ. ಆದ್ರೆ ಈ ತರದ ವಿಚಾರಗಳನ್ನ ಇಟ್ಕೊಂಡು ನಾವು ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನನಗೆ ಅನ್ಸೋದು ಬಹಳ ಮುಖ್ಯವಾಗಿ ಯಾವಾಗಲೂ ಕಾಡ್ತಾ ಇರುವಂತದ್ದು ಅಂತಂದ್ರೆ, ನಾವು ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನೋ ಹಾಗೆ ಇರ್ತೇವೆ. ಅಂದ್ರೆ ನಮ್ಗೆ ಎಲ್ಲ ಗೊತ್ತಿದೆಯಪ್ಪ, ನಮ್ಗೆ ಧರ್ಮ ಗೊತ್ತಿದೆ, ನಮಗೆ ಜಾತಿ ಬಗ್ಗೆ, ವ್ಯವಸ್ಥೆ ಬಗ್ಗೆ ಗೊತ್ತಿದೆ, ಮತ್ತೆ ನಮ್ಮಲ್ಲಿ ರಾಜಕೀಯದ ವ್ಯವಸ್ಥೆ ಬಗ್ಗೆ ಗೊತ್ತಿದೆ, ಆರ್ಥಿಕದ ಬಗ್ಗೆ ಎಲ್ಲ ಗೊತ್ತಿದೆ ನಮಗೆ, ನೀವೇನಪ್ಪ ಹೇಳೋದು ಅನ್ನುವಂಥದ್ದು ನಮ್ಮಲ್ಲಿ ಬರ್ತಾ ಇದೆ. ಆದ್ರೆ ಇಷ್ಟೆಲ್ಲ ಒಂದು ಏನು ಆಚಾರ ವಿಚಾರಗಳ ಒಂದು ಕೊರತೆ ಅಂತ ನಾನು ಹೇಳ್ತೇನೆ, ಕೊರತೆ ಆಗ್ತಾ ಇದೆಯಲ್ಲ, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಇದಕ್ಕೆ ನಾವು ಏನಂತ ಹೇಳೋದು? ಹಾಗಾದ್ರೆ ನಾನು ಯಾವ ಒಂದು ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗ್ತದೆ ಮತ್ತು ನಾವು ಯಾವ ರೀತಿಯಲ್ಲಿ ಅದನ್ನು ಯೋಚನೆ ಮಾಡಬೇಕಾಗ್ತದೆ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದ ಏಕತೆ ಅಥವಾ ಸಮಗ್ರತೆ ಎಲ್ಲವನ್ನ ಮಾತಾಡ್ತೀವಿ. ಆದ್ರೆ ನನ್ನ ವೈಯಕ್ತಿಕವಾಗಿಯೇ ನನ್ನಲ್ಲಿ ಲೋಪದೋಷಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಬೇರೆಯವರಿಗೆ ಅಪಮಾನ ಮಾಡುವಂಥದ್ದು, ನಿಂದನೆ ಮಾಡುವಂಥದ್ದು, ಅಧಿಕಾರ ವಸ್ತುವಾಗಿ ಇರುವಂಥದ್ದು, ಈ ತರದೆಲ್ಲ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಏಕತೆ ಆದ್ರೆ ಹೇಗಾಗ್ತದೆ? ಸಾಧ್ಯ ಇದೆಯಾ? ಆಗ್ಲಿಕ್ಕೆ ಆಗ್ತದ? ಅದು ನಾವು ಒಕ್ಕೊರಲಿನಿಂದ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಧ್ಯ ಇದೆ. ನಮ್ಮಲ್ಲಿ ಬಹಳ ಈ ಕೋಮುವಾದ ಅನ್ನುವಂಥದ್ದು ತುಂಬಿಕೊಂಡು ಬರ್ತದೆ. ಈ ಕೋಮುವಾದವನ್ನು ಹೋಗಲಾಡಿಸೋದು ಹೇಗೆ? ಅವರು ಭಾಷಣದಲ್ಲಿ ನಾನು ಕೇಳಿದ್ದು, ಇದೊಂದು ದೊಡ್ಡ ಸವಾಲು. ಜಾತಿ ಅನ್ನುವಂಥದ್ದು ದೊಡ್ಡ ಸವಾಲು. ನಾನು ಬಹಳ ಮುಖ್ಯವಾಗಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನಾನು ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಗು ಹುಟ್ಟುವಾಗ ಕುವೆಂಪು ಅವರು ಹೇಳುವಂತ ಸಂದರ್ಭ, ಮಗು ಹುಟ್ಟುವಾಗ ಅದಕ್ಕೆ ಯಾವ್ದಾವ್ದು ಜಾತಿ, ಧರ್ಮ ಅದು ಯಾವುದು ಇರೋದಿಲ್ಲ ಅಂತ ಹೇಳ್ತಾರೆ ಕುವೆಂಪು ವಿಶ್ವಮಾನವ ಸಂದೇಶದಲ್ಲಿ.
ಅದಕ್ಕೆ ಹುಟ್ಟುವಾಗ ಏನು ಇರೋದಿಲ್ಲ, ಅದು ಗೊತ್ತೇ ಇರೋದಿಲ್ಲ. ಅದಕ್ಕೆ ಧರ್ಮದ, ಜಾತಿಯ ಅಥವಾ ಈ ರೀತಿಯ ಅಸಮಾನತೆ, ಜೆಂಡರ್ ಇಶ್ಯೂಸ್ ಇದೆಲ್ಲ ತರುವಂಥದ್ದು ಯಾರು ತರ್ತೀವಿ? ಈ ತರುವಂಥದ್ದು ಸಮಾಜದಲ್ಲಿ ತಾನೆ, ಸಮಾಜದಲ್ಲಿಯೇ ತರ್ತೀವಿ. ಈ ಸಮಾಜದಲ್ಲಿಯೇ ತರುವಂತಹ ವಿಚಾರಗಳೇನಿದಾವಲ್ಲ, ಸೊ ಇದು ಬಹಳ ನಮ್ಮ ದೇಶಕ್ಕೆ ಮಾರಕ, ಇದು ಮಾರಕ. ಸೊ ಇದು ಅಷ್ಟು ಸುಲಭ ಅಲ್ಲ. ಶತಶತಮಾನಗಳಿಂದ ನಡೆದುಕೊಂಡು ಬಂದಂತಹ ವರ್ಗ ಪಾರಂಪರ್ಯ, ವರ್ಣ ಪಾರಂಪರ್ಯ ಮತ್ತು ಇದನ್ನ ಒಟ್ಟಿಗೆ ನಾವೀಗ ಹೋಗಲಾಡಿಸ್ಬಿಡ್ತೀವಿ ಅಂತಂದ್ರೆ ಅದು ಸಾಧ್ಯನಾ? ಅದಾಗದು ಮಾತಾಡ್ತದೆ. ಆದ್ರೆ ನಾವು ವಿದ್ಯಾವಂತರು, ಬುದ್ಧಿವಂತರು ಅನ್ನುವಂಥದ್ದನ್ನ ಆಗ್ಬೇಕಾಗತ್ತೆ ಅಂತಂದ್ರೆ ಸೊ ಅದಕ್ಕೆ ಸಂವಿಧಾನ ಬಹಳ ಮುಖ್ಯ ಆಗ್ತದೆ. ಈ ಸಂವಿಧಾನದ ಆಶಯಗಳನ್ನ ಬರೀ ಓದ್ಕೊಂಡ್ರೆ ಅದಲ್ಲ. ಕೆಲವರು ತುಂಬಾ ಜನ ಓದ್ಕೊಂಡಿರ್ತಾರೆ, ಆದರೆ ಅದನ್ನ ಅರ್ಥ ಮಾಡ್ಕೊಳ್ತಾರೋ ಇಲ್ಲ ಗೊತ್ತಿಲ್ಲ. ನಾವು ಎಷ್ಟೋ ಜನರು ಮಾತನಾಡುವಂಥದ್ದನ್ನ, ಎಷ್ಟೋ ಜನರು ತಮ್ಮದೇ ಆದಂತಹ ವೈಯಕ್ತಿಕ ಚಿಂತನೆಗಳನ್ನೆಲ್ಲ ಹರಿಬಿಡುವಾಗ ಎಲ್ಲ ಅವರು ಓದ್ಕೊಂಡಿದೀವಿ ಅಂತನೋ ಅಥವಾ ಏನೋ ಹೇಳ್ತಾ ಇರ್ತಾರೆ. ಆದ್ರೆ ಅಲ್ಲಿ ಒಂದು ಸಾಮಾಜಿಕವಾದಂತಹ ನ್ಯಾಯ, ಅವರ ವಿಚಾರ, ಅವರ ಅಭಿವ್ಯಕ್ತಿ ಅದು ಯಾವ ರೀತಿಯಲ್ಲಿ ಇರ್ತದೆ ಅಂದ್ರೆ ಬೇರೆಯವರಿಗೆ ನೋವಾಗುವ ತರದಲ್ಲಿ ಅಥವಾ ಬೇರೆ ನೋಡಿ, ವಿಚಾರಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಆದರೆ ಸೊ ಇಂಥ ವಿಚಾರ ಚರ್ಚೆಗೆ ಅದು ಸೌಹಾರ್ದಯುತವಾದಂತಹ ಚರ್ಚೆ ಆಗಬೇಕು. ಅದು ಬಾಲಿಶವಾದಂತಹ ಅಥವಾ ಬೇರೆಯವರಿಗೆ ನೋವಾಗುವಂತಹ ಚರ್ಚೆಗಳಲ್ಲ. ನಮ್ಮ ದೇಶಕ್ಕೆ ಅಥವಾ ಸಂವಿಧಾನದ ಅಡಿಯಲ್ಲಿ ಆ ಥರದ್ದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಹಾಗಾಗಿ ಈ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಭಾರತದ ಜನತೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೇವೆ. ಇಲ್ಲಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಅನ್ನುವಂಥ ಯಾವ ಒಂದು ಏನು ಬೇರೆ ರೀತಿಯ ವಿಂಗಡಣೆಗಳು ಬರುವುದಿಲ್ಲ. ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಬರ್ತದೆ. ಮತ್ತೆ ಇಲ್ಲಿ ಭಾರತದ ಪ್ರಜೆಗಳಿಗೆ ಎಲ್ಲರಿಗೂ ಸ್ಥಾನಮಾನ, ಸ್ವಾತಂತ್ರ್ಯ, ಅವಕಾಶ, ವ್ಯಕ್ತಿ ಗೌರವ ಅಂತ ಸಿಗ್ಬೇಕು ಅಂತ ಇದೆ, ಎಲ್ಲರಿಗೂ ಸಿಗ್ಬೇಕು ಅಂತಿದೆ. ಹಾಗಾಗಿ ಸೊ ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿಯ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ನಾವು ಸಂವಿಧಾನವನ್ನ ನಮ್ಮದೇ ಆದಂತಹ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ಬೇಕು. ಅದನ್ನ ಧರ್ಮದ ಮೇಲೂ ಚರ್ಚೆ ಮಾಡಬೇಕು. ಅಥವಾ ಇದು ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಸಂವಿಧಾನ, ಧರ್ಮ ಅನ್ನುವಂಥದ್ದು ಹೇಗೆಲ್ಲ ಇರಬೇಕು ಅಂತ ಸಂವಿಧಾನದ ಅಡಿಯಲ್ಲಿ ಅದನ್ನು ಚರ್ಚೆ ಮಾಡ್ಬೇಕಾಗ್ತದೆ. ಸೊ ಅನ್ನುವಂಥದ್ದನ್ನ ಹೇಳ್ತಾ ಸೊ ಈ ಒಂದು ಪ್ರಸ್ತಾವನೆಯ ಮೂಲಕ ತಿಳಿಪಡಿಸುವ ಬಹಳ ಮುಖ್ಯವಾದಂತಹ ತತ್ವ ಅಂದ್ರೆ ಜನರೇ ಅಧಿಕಾರದ ಮೂಲ ಅನ್ನುವಂಥದ್ದು. ಮತ್ತು ಇದೊಂದು ಸರ್ವತಂತ್ರ ಸ್ವತಂತ್ರವಾದಂತಹ ಸಾರ್ವಭೌಮ ರಾಷ್ಟ್ರ ಅಂದ ಮೇಲೆ ಅದೊಂದು ಸಮಾಜವಾದಿ ರಾಷ್ಟ್ರದ ಚಿಂತನೆ ಹಿನ್ನೆಲೆ, ಜಾತ್ಯತೀತ ಹಿನ್ನೆಲೆಯಲ್ಲಿ, ಪ್ರಜಾಸತ್ತಾತ್ಮಕವಾದಂತಹ ಗಣರಾಜ್ಯದ ಹಿನ್ನೆಲೆಯಲ್ಲಿ ನಾವು ಎಲ್ಲರಿಗೂ ಕೂಡ ನ್ಯಾಯವನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಏನು ನಮ್ಮ ಗುರಿ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ, ಆಚರಣೆ, ಉಪಾಸನೆ ಅಂತ ಏನ್ ಹೇಳ್ತೀವಿ, ಇವೆಲ್ಲದರ ಮೇಲೆ ನಮ್ಮದೇ ಆದಂತಹ ವಿಚಾರಗಳು ಇರಬೇಕಾಗ್ತದೆ ಅನ್ನುವಂಥದ್ದು. ಮತ್ತು ಅದು ಹೇಗಿರ್ಬೇಕು? ಒಂದು ಸೌಹಾರ್ದಯುತವಾದಂತಹ ದೃಢ ಸಂಕಲ್ಪವನ್ನು ಕಟ್ಟುವಂತಹ ಮತ್ತು ಉತ್ತಮವಾದಂತಹ ನಾಗರಿಕ, ಅದು ಮಾದರಿ ಆಗ್ತಾ ಇರ್ಬೇಕು. ಮಾದರಿ ಆಗುವ ಹಾಗಿದ್ರೆ ಅದು ನಿಜವಾದಂತಹ ಒಂದು ಸಹ್ಯವಾದಂತಹ ಒಂದು ಕ್ರಾಂತಿ ಅಂತ ನಾವು ಅದನ್ನು ಅಂದ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಈ ಒಂದು ಪರಿಚಯಾತ್ಮಕವಾದಂತಹ ಒಂದು ಸಂವಿಧಾನದ ಮಾತುಕತೆಯಲ್ಲಿ ನಾನು ಇವತ್ತು ಒಂದು ಇಂಟ್ರಡಕ್ಷನ್ ಅನ್ನ ಅಷ್ಟೇ ಕೊಟ್ಟಿರುವಂಥದ್ದು. ಮುಂದಿನ ಸಂಚಿಕೆಗಳಲ್ಲಿ ಈ ಸಂವಿಧಾನ ಹೇಗೆಲ್ಲ ರಚನೆ ಆಯಿತು ಅಥವಾ ಸಂವಿಧಾನದಲ್ಲಿ ಏನೇನಿದೆ ಮತ್ತು ನಾವೇನೇನೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ತಾ ಹೋಗೋಣ ಅನ್ನುವಂಥದ್ದನ್ನ ಸೊ ಈ ಮೂಲಕ ನಿಮ್ಮಲ್ಲಿ ಹೇಳ್ತಾ ಸೊ ಸರ್ವರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ವಂದನೆಗಳು ಸ್ನೇಹಿತರೆ.